ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ. ನೆಕ್ಸ್ಟ್ ನಾನು ಅವ್ರ ಲವ್ ಸ್ಟೋರಿ ಕೇಳೋದ ಹೆಂಗೆ ಸ್ಟಾರ್ಟ್ ಆಯಿತು ಅವ್ರ ಲವ್ ಸ್ಟೋರಿ ಹೆಂಗೆ ಏನಿತ್ತ ಅಂತಲ್ಲ. ಸೊ ಡೀಟೇಲಾಗಿ ಹೇಳ್ತಾರೆ ನೋಡಿ ಗೈಸ್. ಹಸು ಹೋಗಿದೆ ಈ ಮನೆಯೊಳಗೆ ಸೀದಾ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತು ಅಕ್ಷಯಬ್ರು ಇಬ್ಬರು ಹೋಗ್ತಾ ಇದ್ದೀವಿ ಜ್ಯೂಸ್ ಕುಡ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ನಾನು ಅವ್ರ ಲವ್ ಸ್ಟೋರಿ ಕೇಳೋದ ಹೆಂಗೆ ಸ್ಟಾರ್ಟ್ ಆಯಿತು ಅವ್ರ ಲವ್ ಸ್ಟೋರಿ ಹೆಂಗೆ ಏನಿತ್ತ ಅಂತಲ್ಲ. ಸೊ ಡೀಟೇಲಾಗಿ ಹೇಳ್ತಾರೆ ನೋಡೋಣ ಇರಿ. ಜ್ಯೂಸ್ ಕುಡ್ದಾದ್ಮೇಲೆ ಕೇಳ್ತೀನಿ. ಗೈಸ್ ಅವ್ರು ಆರೆಂಜ್ ಕುಡಿತಾ ಇದ್ದಾರೆ. ನಂದು ಸೋಡಾ ಹೇಳಿದ್ದೀನಿ, ಇನ್ನೂ ಸೋಡಾ ಬಂದಿಲ್ಲ. ಸೋಡಾ ಬಂದಮೇಲೆ ಕುಡ್ಕೊಂಡಿದ್ದೀನಿ ರೋಡಾಗ. ಗೈಸ್ ಜಸ್ಟ್ ಇವಾಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟವ್ರೆ. ನಾನಿನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಗೈಸ್. ಐಸ್ ಕ್ರೀಮ್ ತಿಂತಾಯಿದ್ದೀನಿ ನಾನು. ಇವನು ಸೋಡಾ ಕುಡ್ದ. ಸೊ ಹೊಟ್ಟೆ ನೋಡೋಕ್ಕೆ 2 ಸತಿ ಸೋಡಾ ಕುಡ್ದಿದ್ದೀನಿ ಈಗ ಆಲ್ರೆಡಿ. ನೋಡಬೇಕು ಹೊಟ್ಟೆ ನೋವು ಕಮ್ಮಿ ಆದರೆ ಇಲ್ಲ ಅಂದರೆ. ಹಾಂ ಥ್ಯಾಂಕ್ ಯು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂತು ಬೆಳಗ್ಗೆ 8 o'clock ಆಗಿದೆ. ಇವಾಗ ಎದ್ದಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು, ಎಂಗೇಜ್ಮೆಂಟ್ಗೆ ಹೋಗಬೇಕು. ನೋಡಿ ಇವರಿಬ್ರು ಇನ್ನ ಬೈಕ್ ಇಸ್ಕೊಂಡು ಮಲ್ಕೊಂಡವ್ರಿನ. ಇವನು ಬಸ್ರಿ ಹೆಂಗ್ಸ್ತಾರ ಹೊಟ್ಟೆನೆಲ್ಲ ತೋರಿಸ್ತಂತು. ಬೆಳಗ್ಗೆ ಇದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಇವಾಗ ಡೇ ಚೆನ್ನಾಗಿದೆ ಸಾಕಪ್ಪ ಅಂತ ಭಯ ಆಗ್ತದೆ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಗುಡ್ ಮಾರ್ನಿಂಗ್ ಬ್ರೋ. ನೋಡಿ ಎಂಗೇಜ್ಮೆಂಟು ಕಳೆ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಗುಡ್ ಮಾರ್ನಿಂಗ್ ನೋಡಿ. ಅಯ್ಯೋ ಯಾಕ್ರಿ ಹಿಂಗಾಡ್ತೀರಾ? ಗುಡ್ ಮಾರ್ನಿಂಗ್ ಅಂದಿದ್ದು. ಅಕ್ಕ ಬೆಳಗ್ಗೆ ರಂಗೋಲಿ ಹಾಕ್ತವ್ರೆ. ಹೊಸ್ಲಿಗೆ ಯೆಲ್ಲೋ ಕಲರ್ ಪೈಂಟ್ ಹೊಡೆದವ್ರೆ. ಎಷ್ಟನೇ ಮನೆ ರಂಗೋಲಿ ಇದು? ಮನೆಗೆ 50, ಈ ಮನೆಗೆ 100 ರೂಪಾಯಿ ತಗೊಳ್ಳಿ. ಯಾಕಂದರೆ ಈ ಮನೇಲಿ ಹಬ್ಬ ಇದೆ, ಆಯ್ತಾ ಇವತ್ತು ಫಂಕ್ಷನ್ ಇದೆ. ಏನು ಫ್ಲವರ್ ಅದು? ಏನು ಫ್ಲವರ್ ಇದು? ಯಾವ್ದದು? ಅಲ್ಲ ಯಾವ ಫ್ಲವರ್ ಅದು? ರೋಸಾ? ಯಾವ ಆ್ಯಂಗಲಿಂದ ರೋಸ್ ಥರ ಇದೆ ಇದು? ರೋಸ್ಗೇನು ಪೊರೆ ಬಂದ್ಬಿಟ್ಟಿದೆ ಮೇಲೆ. ಹಾಂ ಶಬಾಷ್. ನೀವೇನಾದ್ರು ತೋರಿಸ್ತೀರಾ ಟ್ಯಾಲೆಂಟು? ಗೊಬ್ಬರ ಹಾಕೊಂಡ್ಬಿಟ್ಟಿದ್ದೀರಲ್ಲ ರೀ. ನೋಡಿ ಗೈಸ್, ಹಸು ಹೋಗಿದೆ ಈ ಮನೆಯೊಳಗೆ ಸೀದಾ. ಈಚೆ ಬರ್ತಾ ಇಲ್ಲ ಅದು. ಮೋಸ್ಟ್ಲಿ ಊಟ ಕೊಟ್ಟರೆ ಮಾತ್ರ ಈಚೆ ಬರೋದು ಅನಿಸುತ್ತೆ. ನೋಡಿ ಬರುತ್ತೆ ಇವಾಗ ಆಚೆ ಬಂತು. ನೋಡಿ ಅಲ್ಲಿ ಆ ಹುಡುಗ ಊಟ ಕೊಡ್ತಾ ಇದ್ದಾನೆ ಇವಾಗ ತಿನ್ನೋಕ್ಕೆ. ಇವರು ಏನೋ ಕೊಟ್ಟರು ತಗೋ ಅಂತ ನೋಡೋದ. ಓ ಬಾಳೆನೋ. ಮೋಸ್ಟ್ಲಿ ಎಲ್ಲರ ಮನೆಗೆ ಹೋಗುತ್ತೆ ಅನ್ಸುತ್ತೆ ಈ ಹಸು ಇಲ್ಲಿ. ಗೈಸ್ ನೋಡಿ ಮ್ಯಾಜಿಕ್ ತೋರಿಸ್ತೀನಿ. ಇಲ್ಲಿ ಇದ್ದಿದ್ದು ರೋಸು ಇಲ್ಲಿ ಬಂದುಬಿಟ್ಟಿದೆ ನೋಡಿ. ಏನು ಟ್ಯಾಲೆಂಟ್ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್. ಗಣೇಶಂಗೆ ಮೇಕಪ್ ಮಾಡ್ತವ್ರೆ ಇವರು. ಇನ್ನು ಹೆಂಗೆ ಹೇಳ್ಬೇಕು, ರೆಡಿ ಮಾಡ್ತಾವ್ರಲ್ಲ. ಗಣೇಶಂಗೆ ಒರೆಸಿ ಅರ್ಶಿನ ಕುಂಕುಮ ಇಡ್ತವ್ರೆ. ಅದು ಪ್ರೀತಿಯಿಂದ ಇಡೋದು ಅಷ್ಟೇ. ಯಾಕಂದರೆ ಗಣೇಶ ಫ್ರೆಂಡ್ಲಿ ದೇವರಲ್ಲ, ಅದಕ್ಕೆ ಪ್ರೀತಿಯಿಂದ ಇಡೋದು. ಎಲ್ಲದ್ರಲ್ಲೂ ಲಿಮಿಟ್ ಇರಬೇಕು. ಏನು ದೇವ್ರಿಗೂ ಲಿಮಿಟಾ? ಅಪ್ಪ ನೋಡಿ, ದೇವ್ರ ಕುಂಕುಮ ಇಟ್ಮೇಲೆ ಮತ್ತೆ ಸ್ನಾನ ಮಾಡಿಸ್ಬೇಕು ನೋಡಿ. ಇಷ್ಟು ದೇವ್ರುಗಳಿದೆ ಇಲ್ಲಿ. ಯಾವ್ಯಾವ ದೇವ್ರು ಅಂತ ಗೊತ್ತಿಲ್ಲ. ಒಂದು ಗಣೇಶ, ನಂದಿ, ಕೃಷ್ಣ, ಇದು ಮಾರಿಕಾಂಬ ಅನಿಸುತ್ತೆ. ಇದು ಆಂಜನೇಯ, ಇದು ಸ್ವರ್ಣಲಕ್ಷ್ಮಿ. ಓಕೆ, ಗಣೇಶನ್ ರೆಡಿ ಆಯಿತು. ತೋರಿಸ್ತೀನಿ ರೀ ಹೆಂಗಿದೆ ಅಂತ ಗಣೇಶನ ತೋರಿಸ್ರಿ. ವಾವ್, 2 ಸತಿ ಕುಂಕುಮ ಇಟ್ಟಿದ್ದೀರಲ್ಲ ರೀ. ಬೆಳಗ್ಗೆನೇ ಎದ್ದು ಲಿಂಬೆಹಣ್ಣು ತೊಗೊಂಡು ಎಳ್ನೀರು ಕುಡಿಯೋಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು, ಅದಕ್ಕೆ ಎಳ್ನೀರು ಕುಡ್ಕೊಂಡು ಹಂಗೆ ಲಿಂಬೆಹಣ್ಣು ನಿಂತ್ಕೊಂಡು ಕುಡಿದ್ರೆ ಒಳ್ಳೇದಂತ ಯಾರೋ ಗೊತ್ತಿರೋರು ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ಎಳ್ನೀರು ಜೊತೆ ಲಿಂಬೆಹಣ್ಣು ಕುಡಿಯೋದು. ಸರಿ, ಎಳ್ನೀರೊಳಗೆ ಲಿಂಬೆಹಣ್ಣು ನಿಂತ್ಕೊಂಡು ಕುಡಿಯೋದ. ಬನ್ನಿ ಗಾಯ್ಸ್.
ಬ್ರೇಕ್ಫಾಸ್ಟ್ ಬಂದು ಚೌಚೌಬಾತು ಇವಾಗ ಇದನ್ನ ತಿನ್ಕೊಂಡು ಮೇಲೆ ಹೋಗೋಣ ಗೈಸ್. ನೋಡಿ ಇದೇ ಸ್ಟೇಜಿದು ಔಟ್ಲುಕ್ಕು, ನೈಟ್ ಡೆಕೋರೇಟ್ ಮಾಡಿರೋದು ಇದು. ಅಕ್ಷಯ್ ಬ್ರೋ ರೆಡಿ ಆಗ್ತವ್ರೆ, ನೋಡೋದು ಅವ್ರು ಹಿಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಹೋಗ್ತಾ ಇದೀವಿ ಅವ್ರ ರೂಮ್ ಹತ್ರ. ಬನ್ನಿ ಗೈಸ್ ನೋಡೋದು ಎಲ್ಲಿದ್ದಾರೆ ಅಂತ. ಅಕ್ಷಯ್ ಓಕೆ ನೋಡಿ ಗೈಸ್, ಎಂಗೇಜ್ಮೆಂಟ್ ಬಾಯ್. ಏನು ಬ್ರೋ ಮೇಕಪ್ ಮಾಡ್ತಾಯಿದ್ರಂತೆ? ನೋಡಿ ನ್ಯಾಚುರಲ್ ಬ್ಯೂಟಿ. ಅವರು ಹುಡುಗಿಗೆ ಬೊಕ್ಕೆ ಕೊಡೋಕ್ಕೆ ಬೊಕ್ಕೆನ ಆನ್ಲೈನ್ ವೀಡಿಯೋ ಕಾಲಲ್ಲಿ ಹುಡುಕ್ತವ್ರೆ. ಮಾಡ್ತೀನಿ ಮೇಡಮ್ ನಾವು ಫುಲ್ಲು ಬ್ರೋ ಸ್ವಲ್ಪ ತಲೆ ಇತ್ತು ಬ್ರೋ. ಗೈಸ್ ಇವತ್ತಿನ ಔಟ್ಫಿಟ್ ಇದು, ಫಾರ್ಮಲ್ಸ್ ಪ್ಯಾಂಟು ಮತ್ತು ಫಾರ್ಮಲ್ ಶರ್ಟು. ಹೆಂಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಎಲ್ಲೋ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾಯಿದ್ದಾರೆ ನೋಡಿ. ಅವರು ಆ್ಯಕ್ಚುಲಿ ಮರಾಠಿ ಅವ್ರು ಗೈಸ್. ಶಾಸ್ತ್ರ ಒಂಥರ ಡಿಫ್ರೆಂಟ್ ಆಗಿದೆ. ಎಂಗೇಜ್ಮೆಂಟ್ನ ಒಳ್ಳೆ ಅಂದರೆ ಎಂಗೇಜ್ಮೆಂಟ್ನ ಒಂಥರ ಮದುವೆ ಥರ ಮಾಡ್ತಾಯಿದ್ದಾರೆ ಗೈಸ್. ಇವನು ಹೊಟ್ಟೆ ನೋಡಿ ಗೈಸ್, ಇಲ್ಲಿಂದಾನೇ ಊದ್ಕೊಂಬಂದ್ಬಿಟ್ಟಿದೆ ನೋಡಿ. ನಂದು ಇಲ್ಲಿ ನೋಡಿ ಹಿಂಗೆ ಬಂದುಬಿಟ್ಟಿದೆ, ಹಿಂಗೆ ಬಂದು ಹಿಂಗೆ ಒಳ್ಳೆ ಬಸ್ರಿ ಹೆಂಗ್ಸ್ ಥರ. ಸೊ ಅರ್ಧ ಗ್ಯಾಸ್ ಆಗಿದೆ ಗೈಸ್, ಅದೇ ಪ್ರಾಪರ್ ನಿದ್ದೆ ಅಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ. ಸೊ ಇವಾಗ ಜಿಮ್ಗೆ ಹೋಗ್ಬೇಕು. ನಂದು ಆ್ಯಕ್ಚುಲಿ ಮುಂಚೆ ಹೋಗ್ತಾ ಜಿಮ್ಮಲ್ಲಿ ಮೆಂಬರ್ಶಿಪ್ ಮುಗಿದೋಗಿದೆ. ಸೊ ಜಿಮ್ಗೆ ಹೋಗ್ಬೇಕು ಇವಾಗ. ಬೆಂಗಳೂರಿಗೆ ಹೋದ್ಮೇಲೆ ಅಡ್ಮಿಷನ್ ಆಗಬೇಕಂತ ಇದ್ದೀನಿ ಜಿಮ್ಗೆ. ಮತ್ತು ನೀನು ಹೋಗ್ತೀನೋ ಜಿಮ್ಗೆ? ಅವನು ಅಡ್ಮಿಷನ್ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದಾನೆ. ನೋಡೋಣ, ಆದರೆ ಇಬ್ಬರು ಒಂದೇ ಜಿಮ್ಗೆ ಸೇರ್ಕೊತೀವಿ, ಇಲ್ಲಾಂದರೆ ಬೇರೆ ಬೇರೆ ಜಿಮ್ಗೆ. ಇವಾಗ ಇದು ಹೊಟ್ಟೆ ಕರ್ಗ್ಸೋಕ್ಕೆ ಹೋಗಲ್ಲ ನಾನು, 6 ಪ್ಯಾಕ್ ಮಾಡಬೇಕಂತ ನನ್ನ ಪ್ಲ್ಯಾನ್ ಇದೆ. ನಿಂದೇನಪ್ಪ ಇದೆ ಪ್ಲ್ಯಾನು? ಅವ್ನು ಹೋಗ್ಬೇಕಷ್ಟೇ, ಅವ್ನಿಗೆ ಹೋಗ್ಬೇಕಂತ ಇದೆ. ನನಗೆ ಈ ಥರ ಪ್ಯಾಕ್ಸ್ ಮಾಡಬೇಕಂತ ಇದೆ. ಫಸ್ಟು ಬೆಂಗಳೂರಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ ಇರಿ. ಈಗ ಹುಡುಗಿ ರೂಮ್ ಹತ್ರ ಹೋಗ್ತಾಯಿದ್ವಿ, ಹುಡುಗಿನ ತೋರಿಸ್ತೀನಿ ರೀ ನಿಮಗೆ. ಎಲ್ಲಿ ಹಾಂ ಇರಿ ಗೈಸ್, ತೋರಿಸ್ತೀನಿ ಹುಡುಗಿನ. ಆ್ಯಕ್ಚುಲಿ ಏನಿಲ್ಲ, ಸುಮ್ಮನೆ ಹೇಳಿದೆ ನೋಡಿ. ಇವರೇ ಅಕ್ಷಯ್ ಬ್ರೋ ಪೇರ್. ಎಷ್ಟು ಖುಷಿ ಇದೆ ಅಕ್ಷಯ್ ಬ್ರೋನ್ ಮದುವೆ ಆಗ್ತಾರೆ ನಿಮಗೆ ಅಂದರೆ ಇವತ್ತು ಎಂಗೇಜ್ಮೆಂಟು. ತುಂಬ ಖುಷಿ ಇದೆಯಾ? ಹೌದು. ಇವರೇ ಗೈಸ್ ಪೇರ್. ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗ್ಲಿ, ಲೆಫ್ಟ್ ಹ್ಯಾಂಡ್ ಮೇಲೆ, ಲೆಫ್ಟ್ ಹ್ಯಾಂಡ್ ನೋಡಿ. ಲುಕ್ ಹಿಯರ್, ಲುಕ್ ಹಿಯರ್. 1 ಸೆಕೆಂಡ್. 5 ಫೇಸ್ ನೋಡಿ. ನೀವು ಹಾರ ಇಟ್ಕೊಳ್ಳಿ, ಇಬ್ಬರು ಹಾರ ಇಟ್ಕೊಳ್ಳಿ. ಫೇಸ್ ನೋಡಿ. ಕೈ ಅಡ್ಡ ಬರ್ತದೆ. ಫೇಸ್ ನೋಡಿ. ಗೈಸ್ ಇವ್ರ ಕಡೆ ಎಂಗೇಜ್ಮೆಂಟಲ್ಲಿ ಫಸ್ಟೇ ತಾಳಿ ಕಟ್ಸ್ಬಿಡ್ತಾರೆ ಗೈಸ್. ಇದನ್ನು ಆ್ಯಕ್ಚುಲಿ ಇವ್ರ ಕಡೆ ಮದುವೆ ಥರ ಮಾಡ್ತಾಯಿದ್ದಾರೆ ಎಂಗೇಜ್ಮೆಂಟ್ನ, ಬಟ್ ಇವ್ರ ಕಡೆ ಇದೆ ಶಾಸ್ತ್ರ ಅಂತೆ ನೋಡಿ. ಅವ್ರು ತಾಳಿ ಕಟ್ಟಿ ಹೋಗಿ ಅದನ್ನ ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಹತ್ರನೇ ಕೇಳ್ಬೇಕು ಯಾವ ಥರ ಸಂಪ್ರದಾಯ ಅಂತ ಇದು. ಆಮೇಲೆ ಕೇಳ್ತೀನಿ, ಅವ್ರು ಫ್ರೀಯಾಗಿ ಸಿಗ್ತಾರಲ್ಲ ಅವಾಗ. ಗೈಸ್ ಇವ್ರೊಂದು ಸ್ಟೋರಿ ಹೇಳ್ತಾರಂತೆ ಇವಾಗ ನೋಡಿ. ಇವ್ರಿಗೆ ಅಂದರೆ ನಮಗೆಲ್ಲ ಗೊತ್ತು ಸ್ಟೋರಿ, ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ಹೇಳಿ, ಅವರು ಸ್ವಲ್ಪ ಮೋಟಿವೇಟ್ ಆಗಲಿ. ನೋಡಿ ಮೈಕ್ ಹಾಕೊಳ್ಳಿ. ನಿಜವಾಗ್ಲೂ ಅವ್ರು ಏನು ಸ್ಟೋರಿ ಹೇಳಿದ್ಮೇಲೆ ಏನು ಫೀಲ್ ಆಯಿತು ಅದನ್ನೇ ಹೇಳ್ಬೇಕಾಯ್ತು, ಸತ್ಯ ಹೇಳಬೇಕು. ಹೇಳಿ ಇಂದೋರಿ. ಒಂದು ಹುಚ್ಚಾಸ್ಪತ್ರೆ ಇರುತ್ತಂತೆ, ಅದರಲ್ಲಿ ಮೆಂಟಲ್ ಪೇಷಂಟ್ಸ್ನೆಲ್ಲರೂ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಾರೆ ವಾಟರ್ ಥೆರಪಿ ಕೊಡ್ಸೋಕ್ಕೋಸ್ಕರ. ಎಲ್ಲರಿಗೂ ಒಂದೊಂದು ಟ್ರೀಟ್ಮೆಂಟ್ ಒಂದೊಂದು ಟ್ರೀಟ್ಮೆಂಟ್ ಇರುತ್ತಲ್ಲ, ಆ ಥರ ವಾಟರ್ ಥೆರಪಿ ಕೊಡ್ಸೋಕ್ಕೋಸ್ಕರ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಕಮ್ಮಿ ಡೀಪ್ ಇರೋದು, ಜಾಸ್ತಿ ಡೀಪ್ ಇರೋದು ಸೈಡ್ ಇರುತ್ತಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ, ಆ ಥರ ಎಲ್ಲರನ್ನೂ ಕಮ್ಮಿ ಡೀಪ್ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ಬಿಡ್ತಾ ಇದ್ದಾರೆ ಎಲ್ಲ ಹುಚ್ಚರ್ನು. ಅದ್ರಲ್ಲಿ ಒಂದು ಹುಚ್ಚ ಓಡೋಗ್ಬಿಟ್ಟು ಜಾಸ್ತಿ ಡೀಪ್ ಇರೋದ್ರಲ್ಲಿ ಬಿದ್ದುಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಇನ್ನೊಂದು ಹುಚ್ಚಿ ಅಯ್ಯೋ ಪಾಪ ಅವ್ನು ಬಿದ್ದೋದ್ನಲ್ಲ, ಹೋಗ್ಬಿಟ್ಟು ಕಾಪಾಡೋಣ ಅಂದ್ಕೊಂಡ್ಲು, ಏನು ಅಂದ್ಕೊಂಡ್ಲ ಗೊತ್ತಿಲ್ಲ. ಅವಳು ಹೋಗ್ತಾಳೆ, ಅವ್ನು ಎತ್ತಾಳೆ, ಎಲ್ಲ ಟ್ರೀಟ್ಮೆಂಟ್ ಮಾಡಿ ಕಾಪಾಡಿಬಿಟ್ಟು ಕರ್ಕೊಂಬರ್ತಾಳೆ. ಅಲ್ಲಿ ನೋಡಿರೋ ದೊಡ್ಡ ಮೇಜರ್ ಡಾಕ್ಟರ್ಸು ಇವಳಿಗೆ ಹುಚ್ಚು ಕಮ್ಮಿ ಆಗಿಬಿಟ್ಟಿದೆ, ಇವಳನ್ನ ನಾಳೆ ಧಾರಾಳವಾಗಿ ಮನೆಗೆ ಕಳಿಸ್ಬೋದು ಅಂತ ಮಾತಾಡ್ಕೊಂಡು ವಾಪಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ಆ ಹುಚ್ಚಿ ಹತ್ರ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತ ಹೇಳ್ತಾರಂತೆ. ಸರಿ ಗುಡ್ ನ್ಯೂಸ್ ಏನು ಅಂತ ಕೇಳಿದ್ದಕ್ಕೆ ನೀವು ಮಾಡಿದ್ದು ಗನ್ನಂದಾರಿ ಕೆಲಸ ನೋಡಿಬಿಟ್ಟು ನಮ್ಗೆ ತುಂಬ ಖುಷಿ ಆಗೋಯಿತು, ಮನೆಗೆ ಹೋಗಿ ನೀವು ಅಂತ ಹೇಳ್ತಾರಂತೆ. ಅದಕ್ಕೆ ಬ್ಯಾಡ್ ನ್ಯೂಸ್ ಏನು ಅಂದರೆ ನಿನ್ನೆ ನೀವು ಕಾಪಾಡಿದ್ರಲ್ಲ, ಅವ್ನು ಸತ್ತೋಗ್ಬಿಟ್ಟ ಸೂಸೈಡ್ ಮಾಡ್ಕೊಂಡು ಅಂತ.
ಅಯ್ಯೋ ಸತ್ತೋಗಿದ್ದೆಲ್ಲ ನೆನೆ ಎಲ್ಲ ನೆಂದಿದ್ನಲ್ಲ, ಅದಕ್ಕೆ ಫ್ಯಾನ್ಗೆ ದಾರ ಹಾಕಿ ಕಟ್ಬಿಟ್ಟಿದ್ದೀನಿ ಆರ್ಲೇಬೇಕ ಅಂತ ಹೇಳಿದ್ರು. ಸೊ ಯಾರನ್ನು ಒಂದು ಆ್ಯಕ್ಷನಲ್ಲಿ ಒಂದು ಮಾತಲ್ಲಿ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಡಿಸೈಡ್ ಮಾಡಬೇಡಿ ಅಂತ ಇದ್ರ ಕತೆ ಅರ್ಥ ಅಷ್ಟೇ. ನೀತಿ ಪಾಠ. ಯಾರನ್ನೂ ಒಂದು ಆ್ಯಕ್ಷನಲ್ಲಿ, ಒಂದು ಮಾತಿನಲ್ಲಿ, ಒಂದು ಲುಕ್ನಲ್ಲಿ ಜಡ್ಜ್ ಮಾಡಬೇಡಿ. ನೋಡಿ, ಒಂದು ಸ್ವಲ್ಪ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಮಾತಾಡಿಸಿ ಅಷ್ಟೇ. I love you, Kanda. I love you so much. I'm very lucky to have you in my life. You too. ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ಒಂದೊಂದೇ ಸರ್ವ್ ಮಾಡ್ತಾ ಇದ್ದಾರೆ. ಏನ್ರಿ ಆಗ್ಲೇ ಏನೋ ಡೈಲಾಗ್ ಹೊಡೆದಿಲ್ಲ, ಜಂಗಲ್ ಇವತ್ತೇ ಲಾಸ್ಟಾ? ಇವತ್ತೇ ಲಾಸ್ಟು. ನೋಡ್ತೀನಿ, ನಾನು ಇರ್ತೀನಲ್ಲ ಜೊತೆಲೆ. ಜಂಕ್ ಫುಡ್ ಎಲ್ಲ ಇವತ್ತೇ ಲಾಸ್ಟ್ ಮಾಡ್ತಾರಂತೆ. ಇಲ್ಲಿಂದ ಊಟ ಮಾಡಿಕೊಂಡು ನಾವು ರೂಮ್ಗೆ ಹೋಗ್ತೀವಿ. ಇವರೆಲ್ಲ ಬೆಂಗಳೂರಿಗೆ ಹೋಗ್ತಾರೆ. ಓಕೆ, ಬಾಯ್ ಬಾಯ್ ಅಣ್ಣ, ಬಾಯ್ ಬಾಯ್ ಅಂಕಲ್. ಓಕೆ ಓಕೆ, ಬಾಯ್ ಬಾಯ್. ಇವನು ಸೇರಿಸ್ಕೊಂಡು ತುಂಬ್ಕೊಂಬಿಡಿ ಹಂಗೆ. ತೊಡೆ ಮೇಲೆ ಅಲ್ಲ, ನೀವೇ ಹೆಂಗೆ ಹೋಗಿದ್ದೀರಾ? ನನ್ನೇ ಬೇರೆ ಎದುರಿಸ್ತಿದ್ದೀರಾ ಬೆಳಿಗ್ಗೆ. ಬಾಯ್ ರವೀಣ, ಹಂಗೆ ಇದ್ರಿ? ಬಾಯ್ ಬಾಯ್ ರವೀಣ, ಬಾಯ್. ಬೆಳಿಗ್ಗೆ ನೀವು ಹಿಂಗೆ ಇದ್ರಾ? ಅವ್ರು ಹಿರಿಯ ಮನುಷ್ಯರು ಮುಂದೆ ಇರ್ತಾರೆ. ಬೆಳಗ್ಗೆಯಿಂದ ಮುಂದೆ ಕಾಲು ಸರ್, ಬಾಯ್ ಬಾಯ್. ಹಾಂ, ಸೊ ಗೈಸ್ ಎಲ್ಲ ಹೊರಟ್ರಿ ಇವಾಗ ಬೆಂಗಳೂರಿಗೆ. ನಾನು ಒಬ್ಬರೇ ಇದ್ದೀವಿ ಈಗ. ಯಾಕಂದರೆ ನಮ್ಮದು ನೈಟ್ ಟ್ರೈನ್ ಬುಕ್ ಮಾಡಿದ್ದು ನಾವು ಆಲ್ರೆಡಿ ಬೆಂಗಳೂರಿಂದ ಬರುವಾಗಲೇ ಬುಕ್ ಮಾಡಿದ್ದು. ಸೊ ಅದಕ್ಕೆ ಇವ್ರು ಯಾರು ಏನು ಬುಕ್ ಮಾಡಿಲ್ಲ. ಇವಾಗ ಟ್ರೈನ್ ಸಿಕ್ಕರೆ ಟ್ರೈನು, ಬಸ್ ಸಿಕ್ಕರೆ ಬಸ್, ಯಾವ್ದಾರ ಹೋಗ್ತಾರೆ ಈಗ. ಇವಾಗ ನಾವು ಎಲ್ಲ ಹೋದರು. ಅವಾಗಲೇ ನೋಡಿದ್ವಿ, ಎಲ್ಲ ಆಟೋ ಹತ್ತಿ ಕಳಿಸೋದು ಎಲ್ಲರೂ. ಇವಾಗ ನಾನು ನನ್ನ ತಮ್ಮ ಇಬ್ಬರು ಕೂತಿದ್ದೀವಿ ಇಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಫೇಮಸ್ ಫುಡ್ ಸ್ಟ್ರೀಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಊಟ ಗೀಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಬ್ಯಾಗು ಪ್ಯಾಕ್ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ನಮ್ಮ ಟ್ರೈನ್ ಬಂದು 11:30 ಇರೋದು ನೈಟು. ಸೊ ಇನ್ನೂ ಟೈಮ್ ತುಂಬ ಇದೆ. ಇವಾಗ ಇನ್ನೂ 6:15. ಇನ್ನೊಂದು ಒಂದು 4 ಅವರ್ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೊರಡ್ತೀವಿ ನಾವೀಗ. ಒಂದು ಫೋನ್ ಬೇರೆ ಚಾರ್ಜರ್ ತಂದಿಲ್ಲ ನಾವು, ಹಂಗೆ ಬಂದ್ಬಿಟ್ಟವನೇ. ಸೊ ಇಲ್ಲಿ ಹೋಗಿ ಚಾರ್ಜ್ ಹಾಕ್ಕೊಂಡು ಒಂದು ಅಂಗಡಿ ಹತ್ರ ಕೂತಿದ್ದೀವಿ. ನೋಡಿ, ಇಲ್ಲಿ ಕೂತವ್ ನೀವು. ನಿಮಗೆ ಇಲ್ಲಿ ಅಂಗಡಿಯಲ್ಲಿ ಚಾರ್ಜ್ ಹಾಕಿದ್ದೀವಿ ಫೋನು. ಇಲ್ಲೇ ಕೂತಿದ್ದೀವಿ, ಒಂದು 10 ನಿಮಿಷ ಕೂತ್ಕೊಂಡು ಆಮೇಲೆ ಹಂಗೆ ಫುಡ್ ಸ್ಟ್ರೀಟ್ ಹೋಗೋದ ಅಂತ ಕೂತಿದ್ದೀವಿ ಇಲ್ಲೇ. ಇಲ್ಲಿ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಅಂತ ಗಾಯಿಸಿದ್ದು. ಸೇಮ್ ನೋಡೋಕ್ಕೆ ನಮ್ಮ ಶಿವಾಜಿನಗರ ಥರನೇ ಇದೆ. ಶಿವಾಜಿನಗರ ಮತ್ತು KR ಮಾರ್ಕೆಟ್ ಥರನೇ ಇದೆ ನೋಡೋಕ್ಕೆ ಫುಲ್ಲು ರೋಡು. ವೈಬು ಹಂಗೆ ಇದೆ ಇಲ್ಲಿ. ಏನೋ ಬೆಂಗಳೂರಲ್ಲಿರೋ ಥರ ಫೀಲ್ ಆಗ್ತಾಯಿದೆ ನಮಗಿದು. ಇದು ಶಿವಮೊಗ್ಗದಲ್ಲಿರೋ ಮಾಲ್ ಇದು. ಅಂದರೆ ಗಾಂಧಿ ಬಜಾರ್ ನಾವು ಇವಾಗ ನಡ್ಕೊಂಬಂದಲ್ಲ, ಅದು ನಡ್ಕೊಂಬಂದರೆ ಸಿಗುತ್ತೆ ಇದು ಮಾಲ್. ಇದು ಸಿಟಿ ಸೆಂಟರ್ ಮಾಲ್ ಅಂತ ಇದು. ಸೊ ಇವಾಗ ಇಲ್ಲೇ ಇನ್ನೊಂದು ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋದರೆ ಫುಡ್ ಸ್ಟ್ರೀಟ್ ಸಿಕ್ಬಿಡುತ್ತೆ. ಫುಡ್ ಸ್ಟ್ರೀಟ್ಗೆ ಹೋಗ್ತಾಯಿದ್ದೀವಿ ಊಟ ಮಾಡೋಕ್ಕೆ. ಸೊ ಹಂಗೆ ನೋಡಿ, ಇಂಡಿಯಾ ನ್ಯೂಜಿಲ್ಯಾಂಡ್ ಮ್ಯಾಚ್ ಆಗ್ತದೆ. ಮ್ಯಾಚ್ ನೋಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ವೈಬ್ ಒಂಥರ. ಇಲ್ಲಿ ನಾವು ವೆಜ್ ಕೋರ್ಟ್ ಬಂದುಬಿಟ್ಟಿದ್ದೀವಿ. ಅಂದರೆ ಹಾಂ, ವೆಜ್ ಕೋರ್ಟ್ಗೆ ದಾರಿ ತಪ್ಪಿ ಬಂದಿದ್ದೀವಿ. ನಾನ್ ವೆಜ್ಜು ಆ ಕಡೆ ಅಂತೆ. ಸೊ ಹೋಗ್ಬಿಟ್ಟು ಆ ಕಡೆ ನಾನ್ ವೆಜ್ಗೆ ಹೋಗೋದ. ವೆಜ್ ಇವತ್ತು ತಿನ್ನಲ್ಲ ನಾವು. ಆ್ಯಕ್ಚುಲಿ ಸಂಡೇ ಆದ ಕಾರಣ ನಾವು ನಾನ್ ವೆಜ್ಜೇ ತಿನ್ನೋದು. ಇದೇ ಫುಡ್ ಸ್ಟ್ರೀಟು. ಸೊ ಶಿವಮೊಗ್ಗದಲ್ಲಿರೋ ಫೇಮಸ್ ಫುಡ್ ಕೋರ್ಟ್ ಇದು. ಸೊ ಇಲ್ಲೆಲ್ಲ ಫುಲ್ ವೆಜ್ ಸಿಗುತ್ತೆ ಇಲ್ಲಿ. ನಾನ್ ವೆಜ್ ಬೇಕಂದರೆ ಆ ಕಡೆ ಹೋಗ್ಬೇಕಿನ್ನ. ಸೊ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಆ ಕಡೆ ನಾನ್ ವೆಜ್ ಸಿಗುತ್ತೆ, ಈ ಕಡೆ ಎಲ್ಲ ಫುಲ್ ವೆಜ್ಜು. ಇಲ್ಲೆಲ್ಲ ತಿನ್ಕೊಂಡು ವೆಜ್ ತಿನ್ನೋರು ಈ ಕಡೆ ಬರ್ಬೋದು. ಈ ಕಡೆಯಿಂದ ಎಂಟ್ರೆನ್ಸ್ ವೆಜ್ಜಿಗೆ. ಸೊ ನಾನ್ ವೆಜ್ ಬೇಕಂದರೆ ಆ ಕಡೆಯಿಂದ ಬರಬೇಕು. ಇಲ್ಲಿ ಇರೋದು ವೆಜ್ ಕೋರ್ಟ್ ಇದು. ಈ ಕಡೆ ವೆಜ್ಜು. ಸೊ ನಾವು ನಾನ್ ವೆಜ್ ತಿನ್ನಬೇಕಂದ್ರೆ ಇಲ್ಲಿ ಹೋಗ್ಬೇಕು ಗೈಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾನ್ ವೆಜ್ಜು. ಲೈಟ್ ಮಿಣಕಂತ ಇದೆಯಲ್ಲ, ಅದು ನಾನ್ ವೆಜ್ಜು. ಸೊ ನಾವು ಇವಾಗ ಅಲ್ಲ ಆ ಕೋರ್ಟ್ಗೆ ಹೋಗಬೇಕು. ಇಲ್ಲ ನಾವು ಆ ಕೋರ್ಟ್ಗೆ ಹೋಗಬೇಕು. ಆ್ಯಕ್ಚುಲಿ ಮಿಸ್ಸಾಗಿ ನಾವು ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟಿದ್ದು. ಸರಿ, ವೆಜ್ ಕೋರ್ಟ್ಗೆ. ವೆಜ್ ಇವತ್ತು ನಾವು ತಿನ್ನಲ್ಲ. ಸೊ ನಾನ್ ವೆಜ್ ಬೇಕಿತ್ತು, ಅದಕ್ಕೆ ನಾನ್ ವೆಜ್ ಕೋರ್ಟ್ಗೆ ಹುಡ್ಕೊಂಡು ಬಂದಿದ್ದೀವಿ ಈಗ. ಇಲ್ಲಿ ನಾನ್ ವೆಜ್ ತಿನ್ಕೊಂಡು ಸೀದಾ ಹೊರಡ್ಬೇಕು ಗೈಸ್. ಆಲ್ರೆಡಿ ಲೇಟ್ ಆಗಿದೆ, ಟೈಮು 8 o'clock ಆಗಿದೆ. ನಡ್ಕೊಂಡು ಸುಸ್ತಾಗ್ಬಿಡ್ತು.
ಫುಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಬೇಕೀಗ. ಇದು ನಾನ್ ವೆಜ್ ಕೋರ್ಟ್ ಗೈಸ್. ಇದು ಆ್ಯಕ್ಚುಲಿ ನಾನ್ ವೆಜ್ಗೂ ಮತ್ತು ವೆಜ್ಗೂ ಕಂಪೇರ್ ಮಾಡಿಕೊಂಡ್ರೆ ವೆಜ್ ಕೋರ್ಟು ತುಂಬ ದೊಡ್ಡದಾಗಿದೆ, ನಾನ್ ವೆಜ್ಜು ತುಂಬ ಚಿಕ್ಕದಾಗಿದೆ. ಒಂದು 5-6 ಅಂಗಡಿ ಕಾಣಿಸ್ಬೋದು ಅಷ್ಟೇ. ವೆಜ್ಜು ತುಂಬ ದೊಡ್ಡದಾಗಿತ್ತು ಕೋರ್ಟ್ ಹೇಳ್ಬೇಕಂದ್ರೆ. ಇವಾಗ ನಾವು ಇಲ್ಲಿ ತಿಂತಿದ್ದೀವಿ, ನಾನ್ ವೆಜ್ ಹೇಳಿದ್ದೀವಿ, ಸೊ ರೆಡಿ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲಿಂದ ತಿಂದ್ಕೊಂಡು ಹೊರಡಬೇಕು. ಫಸ್ಟು ಪರೋಟ ಚಿಕನ್ ಮಸಾಲ, ಅವನು ಗ್ರೀನ್ ಚಿಕನ್ ಪರೋಟ ತಿಂತಿದ್ದಾನೆ. ಸೊ ಇವಾಗ ಇದು ತಿಂದ್ಬಿಟ್ಟು ನೆಕ್ಸ್ಟ್ ಏನು ತೊಗೊಳೋದಂತ ನೋಡಬೇಕು. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ರೀ ಗಾಯ್ಸ್. ಇವಾಗ ಕುಷ್ಕ ಹಾಕ್ಸ್ಕೊಂಡಿದ್ದೀನಿ ನಾನು. ಸೊ ಕುಷ್ಕ ಟೇಸ್ಟ್ ಮಾಡೋದೇ ರೀ ಹೆಂಗಿದೆ ಅಂತ. ಇಲ್ಲಿ ಊಟ ಆಯಿತು, ಫುಲ್ ಹೊಟ್ಟೆ ತುಂಬಷ್ಟು ತಿಂದು. ಟೇಸ್ಟ್ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ನಿಂಗೆ ಹೆಂಗಿತ್ತಪ್ಪ ಟೇಸ್ಟು? ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿತ್ತಾ? ಓಕೆ ಗೈಸ್, ಹೊಟ್ಟೆ ಫುಲ್ ಆಯಿತಾ? ಇವಾಗ ಹೊಟ್ಟೆ ಫುಲ್ಲಾಗಿದೆ ಗೈಸ್. ಇವಾಗ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಬರುವಾಗ ನಡ್ಕೊಂಬಂದು ವಾಕ್ ಮಾಡ್ಕೊಂಡು ಇವಾಗ ತಿಂದಾಯ್ತಲ್ಲ, ಸೊ ಆಟೋಲ್ಲಿ ಹೋಗ್ತಾಯಿದ್ದೀವಿ. ಆಟೋ ಬುಕ್ ಮಾಡಿದ್ದು, ಆಟೋ ಬಂತು. ಆಟೋಲ್ಲಿ ಹೋಗ್ತಾಯಿದ್ದೀವಿ ಈಗ ಮನೆಗೆ ಹೋಗಿ ರೆಡಿಯಾಗಿ ಪಟ್ಟಂತ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕೀಗ. ಅದೇ ನಾನು ಬ್ಲಾಗ್ ಸ್ಟಾರ್ಟಿಂಗೆಲ್ಲ ಹೇಳಿದ್ದೆ, ಇವ್ರು ಲವ್ ಸ್ಟೋರಿ ಕೇಳಿ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂತ. ಇವಾಗ ಇಲ್ಲೇ ಕೂತಿದ್ದಾರೆ, ಫ್ರೀ ಆಗಿದ್ದಾರೆ. ಬೆಳಗ್ಗೆಯಿಂದ ಬ್ಯುಸಿ ಇದ್ದರು, ಇವಾಗ ಫ್ರೀ ಆಗಿದ್ದಾರೆ. ಕೇಳೋದ ರೀ ಬ್ರೋ, ಇದು ಆ್ಯಕ್ಚುಲಿ ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಥರ. ನಮ್ಮ ಅತ್ತೆ ಮಗ ಒಬ್ಬ ಇದ್ದ, ಅವನಿಗೆ ನನ್ನ ಕಂಪ್ನಿಗೆ ಸೇರಿಸುತ್ತೆ. ಸೊ ಆಮೇಲೆ ಗೊತ್ತಾಯಿತು ದೊಡ್ಡಪ್ಪನ ಮಗಳು ಇದ್ದಾಳೆ ಅಂತ ನಂಗೆ ಗೊತ್ತಾಗಿದೆ. ಅವಾಗ ಆ್ಯಕ್ಚುಲಿ ಸ್ವಲ್ಪ ಫಾರ್ ರಿಲೇಟೆಡ್ ಆಗುತ್ತೆ, ಬಟ್ ತುಂಬ ಕ್ಲೋಸೇ. ಬಟ್ ನಾನು ನೋಡಿರಲಿಲ್ಲ ಅವರಿಗೆ. ಸೊ ಅವರು ನಮ್ಮ ಆಫೀಸ್ ಹತ್ರನೇ ಪಿ ಜಿ ಮಾಡಿರೋ ಕಾರಣದಿಂದ ನಮ್ಮ ಅತ್ತೆ ಮಗ ಅವ್ರಿಗೆ ಮೀಟಪ್ ಆಗೋದು, ಆಮೇಲೆ ಅವ್ರು ನಮ್ಮ ಮನೆ ಕರೆ ಇದೆಲ್ಲ ಮಾಡ್ತಾರೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಾದರೂ ಎದ್ದು ಅವ್ರು ಕರ್ಕೊಂಬರ್ತಿದ್ದ. ಸೊ ಅವಾಗ ಪರಿಚಯ ಆಗಿತ್ತು. ನನಗೆ ಸ್ವಲ್ಪ ಮದುವೆ ಆಗಬೇಕಂತಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕಂತ ಸ್ವಲ್ಪ ನನಗೆ ಇತ್ತು. ಸೊ ಹಂಗಾಗಿ ಸ್ವಲ್ಪ ಈ ಥರ ಒಂದು ಆಪರ್ಚುನಿಟಿ ಸಿಕ್ತು. ನನ್ನ ಜೊತೆ ಓಡಾಡಿದ ಕಾರಣದಿಂದ ನನಗೆ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು. ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅವರು ಸ್ವಲ್ಪ ನಾನು ಸ್ವಲ್ಪ ಏಜ್ ಡಿಫ್ರೆನ್ಸ್ ಆದರೂ ಅವ್ರು ನಮ್ಮ ಮೆಂಟಾಲಿಟಿ ಮ್ಯಾಚ್ ಆಗ್ತಾರೆ ಅಂತ ಅನಿಸ್ತು. ಸೊ ಅವ್ರು ನಮ್ಮ ಮನೆಗೆ ಬರೋದು, ನಾವು ಮಾಲಿಗೆ ಹೋಗೋದು, ಸ್ವಲ್ಪ ಅಲ್ಲಿ ಓಡಾಡೋದು ಅಂತ ಆದಮೇಲೆ ನನಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು. ಓಕೆ, ಲೈಫ್ ನಮ್ಮ ಪಾರ್ಟ್ನರ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ಒಂದು ಮಾತು ಅವರಿಗೆ ಕೇಳೋಕ್ಕಿಂತ ಮುಂಚೆ ದೊಡ್ಡವರಿಗೆ ಅಂತ ದೊಡ್ಡಪ್ಪನ ತಿಳಿಸಿದೆ, ಈ ಥರ ರಿಲೇಟಿವ್ ಇದ್ದಾರಲ್ಲ, ಅದನ್ನು ನನಗೂ ಹುಡುಕ್ತಿದ್ರು. ಸೊ ಈ ಥರ ಅವರಿಗೊಂದು ವಿಷಯ ತಿಳಿಸಿದ್ರೆ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ತಾರೆ ಅಂತೇಳಿ ಫಸ್ಟ್ ನಾನು ದೊಡ್ಡಪ್ಪನ ಕೇಳಿದೆ. ಓಕೆ, ಹುಡುಗಿ ಫಸ್ಟ್ ಒಪಿನಿಯನ್ ಕೇಳೋ ಅಂತ. ಹುಡುಗಿ ಒಪಿನಿಯನ್ ಕೇಳಿದೆ. ಅವರು ನಮ್ಮ ಪೇರೆಂಟ್ಸ್ ಒಪ್ಪಿಗೆ ಆಗಿದ್ರು, ಓಕೆ ಅಂತ. ಸೊ ನಾನು ದೊಡ್ಡಪ್ಪ ಆಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಮಾತಾಡೋದು, ಅವರು ಒಪ್ಪಿಗೆ ಆಯಿತು. ಸೊ ಈ ಥರ ಒಂದು ಎಲ್ಲರೂ ಒಪ್ಪಿಗೆ ತೊಗೊಂಡ್ಮೇಲೆ ನಾನು ಮತ್ತೆ ನೆಕ್ಸ್ಟು ಇದಾಯಿತು ಪ್ರೋಸೆಸ್. ಓಕೆ ಬ್ರೋ, ಫಸ್ಟ್ ಪ್ರಪೋಸ್ ಮಾಡಿದ್ಯಾರು? ಫಸ್ಟ್ ಪ್ರಪೋಸು ನಾನೇ ಮಾಡಿದ್ದೆ. ನೀವೇ? ಓಕೆ, ಅಂದರೆ ನೀವು ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡ್ರೆ ಇಲ್ಲ ಟೈಮ್ ತೊಗೊಂಡ್ರೆ? ಒಳ್ಳೆ ಟ್ರಿಪ್ ಮಾಡೋಕ್ಕೆಲ್ಲ ಶುರು ಮಾಡಿದ್ವಿ. ತುಂಬ ಕಡೆ ನಾನು ಅವ್ರಿಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಾನು ತುಂಬ ಕಡೆ ಒಂದು ಕಾರ್ ರೆಂಟಲ್ ಮಾಡೋಕ್ಕಾಗಲಿ ಏನಾರಾಗಲಿ ಒಂದು ಟ್ರಿಪ್ ಮಾಡೋಣ, ಇಂಪ್ರೆಸ್ ಮಾಡೋಣ ಅನಿಸ್ತು. ಒಂದು ಮೂಮೆಂಟ್ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನಾನು ವಿಷಯ ಹೇಳ್ಕೊಳೋದಂತ ಕಾಯ್ತಾ ಇದ್ದೆ. ಸೊ ಟೈಮ್ ಬಂತು. ಒಂದು ಬಸ್ ಜರ್ನಿಲೇ ಹೇಳಿದ್ದು, ನಾನು ಬಗ್ಗೆ ಹೇಳಿದ್ದು. ಅಂದರೆ ಇಷ್ಟಪಡ್ತೀನಿ, ನಾನು ಒಬ್ಬರ ಹತ್ರ ಮಾತಾಡಿದ್ದೀನಿ. ಅಂದರೆ ನೀವು ಒಪ್ಪಿಗೆ ಅಂದರೆ ನಾವು ಮುಂದುವರಿತೀವಿ, ಅಲ್ಲಿ ಕೆಲಸ ಕೇಳ್ತೀವಿ ಅಂತೇಳಿ ಅವ್ರು ಒಪ್ಪಿಗೆ ತೊಗೊಂಡೆ. ಅಲ್ಲ, ನೀವು ಪ್ರಪೋಸ್ ಮಾಡಿ ಎಷ್ಟು ದಿನವರೆಗೂ ಟೈಮ್ ತೊಗೊಂಡ್ರು ಅವ್ರು ಒಪ್ಕೊಳಕ್ಕೆ? ಇಲ್ಲ, ಇಮಿಡಿಯೇಟ್ಲಿ ಅವ್ರಿಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಇತ್ತು ಫೀಲಿಂಗ್ಸು ಇತ್ತು. ಆ್ಯಕ್ಚುಲಿ ಅವ್ರಿಗೆ ಹೇಳ್ಕೊಳಕ್ಕೆ ರಿಯಾಕ್ಷನ್ ಇತ್ತು ಅನ್ಸುತ್ತೆ, ಬಟ್ ಬಾಯ್ಬಿಟ್ಟು ಯಾರು ಹೇಳ್ಕೊಳಕ್ಕೆ ಆಗಿಲ್ಲ. ಯಾಕಂದರೆ ಇಬ್ಬರಿಗೂ ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಸ್ವಲ್ಪ ಅವರಿಗೂ ಸ್ವಲ್ಪ ಕಾಳಜಿ ಇತ್ತು. ಸೊ ನಮ್ಮ ಪೇರೆಂಟ್ಸ್ ಬಗ್ಗೆ ಇಬ್ಬರಿಗೂ ಆ ಥರ ಥಿಂಕಿಂಗಲ್ಲಿ ಇತ್ತು. ಬಟ್ ಮೆಂಟಾಲಿಟಿ ಎಲ್ಲ ಇಷ್ಟ ಆಗಿತ್ತು ನನಗೆ. ಅಂದರೆ ಇವರು ಇದ್ರೆ ಓಕೆ ಅಂತ ನನಗೂ ಅನಿಸ್ತು. ಹಾಗಾಗಿ ನಾವು ಈ ಥರ ಆಗಿ ಎಲ್ಲ ಫ್ಯಾಮಿಲಿ ಒಪ್ಕೊಂಡ್ಮೇಲೆ ನಾವು ಈ ಥರ ನೆಕ್ಸ್ಟ್ ಎಂಗೇಜ್ಮೆಂಟು ಆ ಥರ ಪ್ರೊಸೆಸಲ್ಲೇ ಸಂಪ್ರದಾಯಕ ಮಾಡೋಣ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ಎಂಗೇಜ್ಮೆಂಟ್ ಆಯಿತು. ನೆಕ್ಸ್ಟ್ ದೇವರ ಕರೆ ಏನೇನಿದೆ. ಪ್ರೀತಿಯಿಂದ ಏನಂತ ಕರೀತೀರ ಅವರು ನೀವು ಅವ್ರನ್ನ? ಪೆಟ್ನೆ ಪ್ರೀತಿಯಿಂದ ಆ್ಯಕ್ಚುಲಿ ಅವ್ರ ಹೆಸರು ಮನಾಲಿ ಅಂತ, ಮನಾಲು ಅಂತ ಕರೀತೀನಿ. ಇನ್ನೂ ಪೆಟ್ ನೇಮ್ ಅಂತಂದರೆ ಬಚ್ಚು ಅಂತ ಕರೀತೀನಿ. ಬಚ್ಚು ಅಂದರೆ ಬಚ್ಚು ಅಂತ. ನೋಡಿದ್ರಲ್ಲ ಗೈಸ್, ಅವ್ರು ಹೆಂಗೆ ಪ್ರಪೋಸ್ ಮಾಡಿದ್ರು, ಹೆಂಗೆ ಸ್ಟಾರ್ಟ್ ಆಯಿತು ಅವ್ರ ಲವ್ ಸ್ಟೋರಿ ಅಂತ ಹೇಳಿದ್ರಲ್ಲ. ಓಕೆ, ನೆಕ್ಸ್ಟ್ ಯಾವತ್ತಾನ ಒಂದು ದಿನ ಇಬ್ಬರು ಒಟ್ಟಿಗೆ ಕೂಡಿಸ್ಕೊಂಡು ಯಾರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋದು. ಆ ಥರ ಒಂದು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಬೇಕು, ಅವರು ಯಾವಾಗ ಫ್ರೀ ಇರಬೇಕಲ್ಲ, ನೋಡೋದು ಅವ್ರು ಯಾವಾಗ ಫ್ರೀ ಇರ್ತಾರೋ, ಇವ್ರು ಯಾವಾಗ ಫ್ರೀ ಇರ್ತಾರೋ. ಒಂದಿನ ಬ್ಯಾಚುಲರ್ಸ್ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದಾರೆ ಬೆಂಗಳೂರಲ್ಲಿ. ಕೊಡಿಸ್ತೀರಲ್ಲ ಬ್ರೋ? ಖಂಡಿತ ಹೋಗ್ಬಿಡ್ತೀವಿ. ಮದುವೆದು ಏನೇನಿದೆ, ಸಂಗೀತ, ಮೆಹಂದಿ, ಬ್ಯಾಚುಲರ್ ಪಾರ್ಟಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಏನೇನಿದೆ ಎಲ್ಲ ಮಾಡೋಣ ಅಂತ ಆಸೆ. ಇದು ಲವ್ ಮ್ಯಾರೇಜ್ ಆಗಿರಲಿ, ಅರೇಂಜ್ ಮ್ಯಾರೇಜ್ ಆಗಿರಲಿ ಏನಂತ ಗೊತ್ತಿಲ್ಲ, ಬಟ್ ಸಂಪ್ರದಾಯಕರು ನಡೆಯಲಿ ಅಂತ ನನ್ನ ಅಭಿಪ್ರಾಯ. ಸೊ ಏನೇನಿದೆ ಎಲ್ಲ ಥರದ್ದು ಮಾಡೋಣ. ಬ್ಯಾಚುಲರ್ಸ್ ಪಾರ್ಟಿನೂ ಮಾಡೋಣ. ಬ್ಯಾಚುಲರ್ಸ್ ಪಾರ್ಟಿ ಅಂತೂ ಬೆಂಗಳೂರಲ್ಲಿ ಇರುತ್ತೆ ಗೈಸ್. ಅವಾಗ ಹೆಂಗಿದ್ರು ಇಬ್ಬರು ಸಿಗ್ತಾರಲ್ಲ. ಅದೇ
ಪ್ರೀ ವೆಡ್ಡಿಂಗು ಮಾಡೋಣ ಅಂತ ನಮ್ಮ ಕೊಲೀಗ್ಸ್ ಅವರೇ ತುಂಬ ಜನ ಹೇಳ್ತಾರೆ. ಸೊ ಒಂದು ಏನಾರ ಬೆಂಗಳೂರು ರೆಸಾರ್ಟಿಗೆಲ್ಲ ಹೋದರೆ ಪ್ರೀ ವೆಡ್ಡಿಂಗ್ ಮಾಡೋಣ ಅಂತಂದರೆ ಅವಾಗಲೇ ಬೇಕಾದ್ರೆ ನಾವು ಇನ್ಕ್ಲೂಡ್ ಮಾಡೋಣ ಅದರಲ್ಲೇ. ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಹಂಗೆ ಬ್ಯಾಚುಲರ್ಸ್ ಪಾರ್ಟಿನೂ ಇರುತ್ತೆ. ಸೊ ಅವಾಗ ಇನ್ನೂ ನಮ್ಮ ಆಫೀಸರ್ಸ್ ಎಲ್ಲ ಇನ್ನೂ ಅಂದರೆ ನಮ್ಮ ಜೊತೆ ವರ್ಕ್ ಮಾಡೋರು ತುಂಬ ಜನ ಇರ್ತಾರೆ. ಎಲ್ಲರೂ ಒಂದೊಂದು ಕ್ವಶನ್ ಅಂತ ಕೇಳ್ತೀವಿ ಅವ್ರಿಗೆ, ಇಬ್ರಿಗೂ ಕೇಳ್ತೀವಿ, ಇಬ್ಬರನ್ನೂ ಕೂಡಿಸಿ ನೋಡೋದು ಯಾರು ಬೆಟರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಗೈಸ್ ನಾವು ಇನ್ನೇನು ಟೈಮ್ ಆಯಿತು ಟ್ರೈನಿಗೆ, ಇವಾಗ ಹೊಡ್ತೀವಿ. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರು ನಾನು ಮಿಸ್ ಮಾಡ್ಕೊತೀರಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.